ಸೇಪಿಯನ್ ಅಂದ್ರೇನು? ಸೇಪಿಯನ್ ಅಂದ್ರೆ ನಮ್ಮನ್ನ ನಾವು ತುಂಬಾ ತಿಳುವಳಿಕೆಯುಳ್ಳ ಮನುಷ್ಯ ಅಂತ ಕರ್ಕೊಂಡಿದ್ದೀವಿ, ಅಥವಾ ಮತಿಯುಳ್ಳ ಮನುಷ್ಯ ಅಂತ ಕರ್ಕೊಂಡಿದ್ದೀವಿ. ನಮಗ್ ಮಾತ್ರ ಮತಿ ಇರೋದು ಅಂತ, ಅದು ನಮಗ್ ನಾವೇ ಇಟ್ಕೊಂಡಿರೋ ಕಿರೀಟ ಅಂತ ನನಗೊಂದ್ಸತಿ ಅನ್ಸುತ್ತೆ. ಆ ಮನುಷ್ಯ ಹುಟ್ಟಾದ್ಮೇಲೆ ಹಲವಾರು ಸ್ಪೀಶೀಸ್ ಗಳಾಗಿ ಅವು ಕವಲೊಡ್ಕೊಂಡು ಹೋಗ್ತಾನೆ ಮನುಷ್ಯ. ಹಾಗೆ ಅವನು ಅಲದಾಡ್ಕೊಂಡು ಉತ್ತರ ಆಫ್ರಿಕಾ ಕಡೆ ಬಂದು ಅಲ್ಲಿ ಯುರೋಪ್ ಕಡೆ ತುಂಬಾ ಚಳಿ ಇದ್ದಂತ ಜಾಗಗಳಲ್ಲಿ ಸೆಟ್ಲ್ ಆದಂತ ಮನುಷ್ಯ. ಅಲ್ಲಿ ಅವನು ತುಂಬಾ ದಷ್ಟಪುಷ್ಟವಾಗಿ ಒಂದು ಮೈಕಟ್ಟು ಚೆನ್ನಾಗಿದ್ದಂತಹ, ಸ್ವಲ್ಪ ತಕ್ಕಮಟ್ಟಿಗೆ ಕುಳ್ಳಾಗಿದ್ದಂತಹ ಮನುಷ್ಯನಾಗೆ ಅಲ್ಲಿ ಅವನದೇ ಆದ ಒಂದು ಹೊಸ ಸ್ಪೀಶೀಸ್ ಬರುತ್ತೆ. ಅವನ ಹೋಮೋ ನಿಯಾಂಡ್ರತಾಲ್ ಅಂತ ಕರೀತಾರೆ. ಅದೇ ತರ ಈ ಏಷ್ಯಾ ಕಡೆ ಬಂದಂತಹ ಮನುಷ್ಯ ಹೋಮೋ ಎರೆಕ್ಟಸ್ ಅಂತ ಕರೀತಾರೆ. ಅವನು ತುಂಬಾ ನೇರಕ್ಕೆ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಡೀತಿದ್ದಂತವನು. ಅವನು ತುಂಬಾ ಎತ್ತರವಾಗಿರ್ತಾನೆ. ಅದಾದ್ಮೇಲೆ ಇನ್ನು ಆ ವಿಕಾಸ ಹಾಗೆ ಮುಂದುವರೆದು ಒಂದು ಕಾಲಕ್ಕೆ ಈ ಒಂದು 10,000 ವರ್ಷಗಳು 15,000 ವರ್ಷಗಳು ಅಂತ ಇಟ್ಕೊಳ್ಳೋಣ. ಅಲ್ಲಿಂದ ಈಚೆಗೆ ಮಾತ್ರ ನಿಜವಾಗ್ಲೂ ತಿಳುವಳಿಕೆಯುಳ್ಳ ಮನುಷ್ಯ ಹೋಮೋ ಸೇಪಿಯನ್ ಅಂದ್ರೆ ನಾವು, ನಮ್ಮ ಹುಟ್ಟು ಅಲ್ಲಿಂದ ಮಾತ್ರ ಶುರುವಾಗುತ್ತೆ. ಅಲ್ಲಿವರೆಗೂ ಬೇರೆ ಬೇರೆ ಸ್ಪೀಶೀಸ್ ಗಳೇ ರಾಯಭಾರ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಹೋಮೋ ಎರೆಕ್ಟಸ್ ಅಂತ ಹೇಳಿದ್ನಲ್ಲ, ಆ ಮನುಷ್ಯ ಇಡೀ ಮನುಷ್ಯನ ಇತಿಹಾಸದಲ್ಲೇ ತುಂಬಾ ಹೆಚ್ಚಿನ ಕಾಲ ಹೊಂದ್ಕೊಂಡು ಬದುಕಿದ್ದಂತಹ ಮನುಷ್ಯ ಅಂದ್ರೆ ಹೋಮೋ ಎರೆಕ್ಟಸ್. ಅವನು ಆಲ್ಮೋಸ್ಟ್ 2 ಮಿಲಿಯನ್ ವರ್ಷಗಳವರೆಗೂ ಬದುಕಿರ್ತಾನೆ. ಅದಾದ್ಮೇಲೆ ನಮ್ಮಿಂದನೇ ಅವನು ನಾಶ ಆಗಿ ಹೋಗ್ತಾನೆ, ಅದು ಬೇರೆ. ಆದ್ರೆ ನಮ್ಮ ಇತಿಹಾಸ ಈ ಒಂದು 50-60 ಸಾವಿರ ವರ್ಷಗಳು, ಅದರಲ್ಲೂ ಮುಖ್ಯವಾಗಿ 10,000 ವರ್ಷಗಳೇ ನಮ್ಮ ನಿಜವಾದ ಇತಿಹಾಸ ಇರುವಂತದ್ದು. 10,000 ವರ್ಷದಲ್ಲೇ ನಾವು ವಿನಾಶಕ್ಕೆ ಹತ್ರ ಆಗ್ಬಿಟ್ಟಿದೀವಿ. ಆಗ್ಲೇ ಆ ತರದ ಒಂದು ವಿನಾಶಕಾರಿ ಬೆಳವಣಿಗೆಗಳನ್ನ ನಾವು ಮಾಡ್ಬಿಟ್ಟಿದೀವಿ. ಇನ್ನು 2 ಮಿಲಿಯನ್ ವರ್ಷಗಳವರೆಗೆ ನಾವು ನಿಜವಾಗ್ಲೂ ನಮ್ಮನ್ನ ನಾವು ಕಾಪಾಡ್ಕೊಳ್ತೀವ ಅನ್ನೋದೇ ಒಂದು ಅನುಮಾನ.